ನಮಸ್ಕಾರ. ಸ್ಮಾರ್ಟ್ ಟಿವಿಯ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ರಂಗನಾಥ್. ರಾಜ್ಯದಲ್ಲಿ ನಾನು ನಿನ್ನೆ ಸಂಜೆ ಮಾತನಾಡ್ತಾ ಇದ್ದೆ, ಸೋಮವಾರ ಕ್ಯಾಬಿನೆಟ್ ವಿಸ್ತರಣೆಯ ಕಾರ್ಯಕ್ರಮ ಕನ್ಫರ್ಮ್ ಅಲ್ಲ ಎನ್ನುವಂಥದ್ದು. ಬಟ್ ಇಟ್ ಇಸ್ ಕನ್ಫರ್ಮ್ಡ್. ರಾಜ್ಯದಲ್ಲಿ ಬಹಳ ದಿನಗಳಿಂದಲೂ ಅಂತಂದ್ರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡಿದ ಮರುದಿನದಿಂದಲೂ ಇವತ್ತಿನ ತನಕ ಚರ್ಚೆ ಆಗ್ತಾ ಇರುವಂತಹ ಸಚಿವ ಸಂಪುಟ ವಿಸ್ತರಣೆಗೆ ಒಂದು ಮುಹೂರ್ತ ಫಿಕ್ಸ್ ಆದಂತೆ ಕಾಣ್ತಾ ಇದೆ. ಕೊನೆಗೂ ಸಚಿವ ಸಂಪುಟ ವಿಸ್ತರಣೆಯ ಚರ್ಚೆಗಳಿಗೆ ಬ್ರೇಕ್ ಬೀಳುವಂತ ಸಾಧ್ಯತೆ ಕಾಣ್ತಾ ಇದೆ. ರಾಹುಲ್ ಗಾಂಧಿ ಅವರು ಒಂದು ಅಂತಿಮ ಪಟ್ಟಿಯನ್ನ ಈಗಾಗಲೇ ಸಿದ್ಧಪಡಿಸಿದ್ದಾರೆ ಅಂತ ಎನ್ನುವಂತಹ ಮಾಹಿತಿ ಇದೆ. ಅದು ನಾಳೆ ಸಂಜೆ 4 ಗಂಟೆಯೊಳಗೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಕೈ ಸೇರುತ್ತೆ ಎನ್ನುವಂತಹ ಮಾಹಿತಿ ಕೂಡ ಇದೆ. ಇನ್ನು ಲೋಕಭವನಕ್ಕೆ ಸಿದ್ಧತೆ ಮಾಡಿಕೊಳ್ಳುವುದಕ್ಕೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಇವತ್ತು ಹರಿದಾಡ್ತು. ಬಹುಶಃ ಸೋಮವಾರ ಸಂಜೆ 4 ಗಂಟೆಗೆ ನೂತನ ಸಚಿವರ ಪದಗ್ರಹಣ ಎನ್ನುವಂತಹ ಚರ್ಚೆ ಮಾಹಿತಿ ಹರಿದಾಡ್ತಾ ಇರುವಂತಹದ್ದು. ಬಹುಶಃ 99% ಸೋಮವಾರ ಅಂತಿಮವಾಗಿ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಆಗುವಂತಹ ಸಾಧ್ಯತೆ ಇದೆ. ಬಹಳ ಲೆಕ್ಕಾಚಾರ ಹಾಕಿ ಅಳೆದು ತೂಗಿ ಮುಂದಿನ 2028ರ ವಿಧಾನಸಭಾ ಚುನಾವಣೆಯನ್ನ ಗಮನದಲ್ಲಿಟ್ಟುಕೊಂಡು ಈ ಬಾರಿಯ ಕ್ಯಾಬಿನೆಟ್ ವಿಸ್ತರಣೆಯನ್ನ ಮಾಡಲಿಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಮುಂದಾಗಿದೆ. ಬಹುಶಃ ರಾಹುಲ್ ಗಾಂಧಿ ಅವರು ಬಹಳಷ್ಟು ಸರ್ಕಸ್ ಮಾಡಿ ಅಳೆದು ತೂಗಿ ಲೆಕ್ಕಾಚಾರ ಹಾಕಿ ಆ ಒಂದಷ್ಟು 2-3 ಪಟ್ಟಿಗಳನ್ನ ಇಟ್ಕೊಂಡು ಅದೆಲ್ಲವನ್ನೂ ಕೂಡ ಫಿಲ್ಟರ್ ಮಾಡಿ ಒಂದು ಅಂತಿಮ ಪಟ್ಟಿಯನ್ನ ಸಿದ್ಧಪಡಿಸಿದ್ದಾರೆ ಎನ್ನಲಾಗ್ತಾ ಇದೆ. ಇನ್ನು ಯಾರ್ಯಾರು ನೂತನ ಸಚಿವರು, 20 ಸಚಿವ ಸ್ಥಾನಗಳ ಪೈಕಿ 18 ಸಚಿವ ಸ್ಥಾನಗಳನ್ನಷ್ಟೇ ಭರ್ತಿ ಮಾಡಲು ಹೈಕಮಾಂಡ್ ಇಚ್ಛೆ ತೋರಿದೆಯಂತೆ. ಯಾಕಂತಂದ್ರೆ ಸಚಿವ ಸ್ಥಾನ ಸಂಪುಟ ವಿಸ್ತರಣೆ ಆದ ನಂತರ ಸಮುದಾಯಗಳ ಅಥವಾ ಜಿಲ್ಲಾವಾರು ಏನಾದ್ರೂ ಅಸಮತೋಲನ ಇದ್ದಲ್ಲಿ ಅಂತಹ ಸಮಯದಲ್ಲಿ ಬಂಡಾಯ ಭುಗಿಲೇಳುವಂತಹ ಸಾಧ್ಯತೆ ಇರುತ್ತೆ. ಆ ಸಮಯದಲ್ಲಿ ಆ ಪರಿಸ್ಥಿತಿಯನ್ನ ನಿಯಂತ್ರಿಸಲಿಕ್ಕೆ 1-2 ಸಚಿವ ಸ್ಥಾನಗಳನ್ನ ಖಾಲಿ ಇಟ್ಕೊಂಡಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ. ಒಂದು ಯಾರ್ಯಾರು ಸಂಭವ್ಯರ ಪಟ್ಟಿ ಕನ್ಫರ್ಮ್ ಅಲ್ಲ, ಒಂದು ಸಂಭವ್ಯರ ಪಟ್ಟಿ ಏನಿದೆ, ಯಾರ್ಯಾರು ಡಿ ಕೆ ಸಂಪುಟ ಸೇರಬಹುದು ಎನ್ನುವಂತಹ ಒಂದು ಸಂಭವ್ಯರ ಪಟ್ಟಿ ಇದೆ. ಆ ಪಟ್ಟಿ ಇವತ್ತು ನನ್ನ ಕೈಯಲ್ಲಿದೆ, ಕೈ ಸೇರಿದೆ. ಆ ಪಟ್ಟಿಯನ್ನ ಯಥಾವತ್ತ ಹೇಳಿಬಿಡ್ತೀನಿ. ದಾವಣಗೆರೆಯಿಂದ ಲಿಂಗಾಯತ ಸಮುದಾಯದಿಂದ ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಮಣೆ ಹಾಕಲಾಗುತ್ತೆ ಎನ್ನುವಂತ ಮಾಹಿತಿ ಇದೆ. ಅದರ ಜೊತೆಗೆ ಒಕ್ಕಲಿಗ ಸಮುದಾಯದಿಂದ ಕಳೆದ ಬಾರಿ ಸಿದ್ದರಾಮಯ್ಯ ಅವರ ಸಚಿವ ಸಂಪುಟದಲ್ಲಿ ಕೃಷಿ ಸಚಿವರಾಗಿದ್ದಂತ ಚಲುವರಾಯ ಸ್ವಾಮಿ ಅವರಿಗೆ ಮಣೆ ಹಾಕಲಾಗುತ್ತೆ. ಅವರು ಕೂಡ ಈ ಲಿಸ್ಟ್ ಅಲ್ಲಿ ಇದ್ದಾರೆ ಎನ್ನಲಾಗ್ತಾ ಇದೆ. ಅದರ ಜೊತೆಗೆ ಜಮೀರ್ ಅಹಮದ್ ಖಾನ್ ಅವರದ್ದು ಹೆಸರು ಲಿಸ್ಟ್ ಅಲ್ಲಿ ಇದ್ರೂ ಕೂಡ ಅವರಿಗೆ ಸಚಿವ ಸ್ಥಾನವನ್ನ ಕೊಡಬೇಕೋ ಬೇಡವೋ ಎನ್ನುವಂಥದ್ದು ಚರ್ಚೆ ಆಗ್ತಾ ಇದೆಯಂತೆ. ಇವತ್ತು ಅಥವಾ ನಾಳೆ ಒಂದು ಅಂತಿಮ ನಿರ್ಧಾರ ಆಗಿ ಜಮೀರ್ ಅಹಮದ್ ಖಾನ್ ಅವರ ಭವಿಷ್ಯ ಹೈಕಮಾಂಡ್ ಅಂಗಳದಲ್ಲಿ ನಿರ್ಧಾರ ಆಗಬಹುದು ಎನ್ನುವಂತಹ ಮಾಹಿತಿ ಇದೆ. ಯಾಕೆ ಅಂತಂದ್ರೆ ಜಮೀರ್ ಅಹಮದ್ ಖಾನ್ ಅವರು ದಾವಣಗೆರೆಯ ಬೈ ಎಲೆಕ್ಷನ್ ಸಮಯದಲ್ಲಿ ಪಕ್ಷ ವಿರೋಧಿ ಚಟುವಟಿಕೆಗಳನ್ನ ಮಾಡಿದ್ರು ಎನ್ನುವಂತಹ ಆರೋಪದ ಹಿನ್ನೆಲೆ ವಿಚಾರದ ಹಿನ್ನೆಲೆ ಹೈಕಮಾಂಡ್ ಅವರ ಮೇಲೆ ಅಸಮಾಧಾನವನ್ನ ಹೊಂದಿದೆ ಎನ್ನಲಾಗ್ತಾ ಇದೆ. ಬಹುಶಃ ಇವತ್ತು ಅಥವಾ ನಾಳೆ ಜಮೀರ್ ಅಹಮದ್ ಖಾನ್ ಅವರ ಭವಿಷ್ಯ ನಿರ್ಧಾರ ಆಗಬಹುದು ಎನ್ನುವಂತಹ ಸಾಧ್ಯತೆ ಇದೆ. ಇನ್ನು ಶರತ್ ಬಚ್ಚೇಗೌಡರು ಈಗಾಗಲೇ ಹೇಳಿದಂತೆ ಯುವ ಮುಖಗಳಿಗೆ ಮಣೆ ಹಾಕಬೇಕು ಎನ್ನುವಂತಹ ಕಾಂಗ್ರೆಸ್ ನಾಯಕರ ಒಲವೇನಿತ್ತು. ಹಾಗಾಗ್ಬಿಟ್ಟು ಶರತ್ ಬಚ್ಚೇಗೌಡರು ಅವರಿಗೆ ಅವಕಾಶ ಮಾಡಿಕೊಡಲಾಗಿದೆ ಎನ್ನಲಾಗ್ತಾ ಇದೆ. ಆನೇಕಲ್ ಶಿವಣ್ಣ ಅವರು, KS ಬಸಂತಪ್ಪ ಅವರು ಮಾಯಕೊಂಡ ಶಾಸಕ, ST ಸಮುದಾಯದಿಂದ GN ಗಣೇಶ್ ಅವರು ಕಂಪ್ಲಿ ಶಾಸಕ, ರುದ್ರಪ್ಪ ಲಮಾಣಿ ಅವರು, AS ಪೊನ್ನಣ್ಣ ವಿರಾಜಪೇಟೆಯಿಂದ, ಇನ್ನು ಸಾಗರದಿಂದ ಬೇಳೂರು ಗೋಪಾಲ್ ಕೃಷ್ಣ ಅವರ ಹೆಸರು ಓಡಾಡ್ತಾ ಇದೆ. ಮತ್ತು ಬ್ಯಾಡಗಿ ಶಾಸಕ ಶಿವಣ್ಣನವರು, ಅವ್ರ ಜೊತೆಗೆ ಶ್ರೀನಿವಾಸ್ ಮಾನೆ ಮರಾಠ ಸಮುದಾಯದಿಂದ ಫಸ್ಟ್ ಲಿಸ್ಟ್ ಅಲ್ಲಿ ಸಂತೋಷ್ ಲಾಡ್ ಅವರ ಹೆಸರನ್ನ ಈ ಬಾರಿ ಕೈ ಬಿಡಲಾಗುತ್ತೆ ಎನ್ನುವಂತಹ ಮಾಹಿತಿ ಬಂದಾಗ ಯಾರಿಗೆ ಕೊಡಬಹುದು ಎನ್ನುವಂತಹ ಚರ್ಚೆಗಳು ಓಡಾಡ್ತಾ ಇದ್ವು. ಈಗ ಶ್ರೀನಿವಾಸ್ ಮಾನೆ ಅವರಿಗೆ ಕೊಡುವಂತಹ ಸಾಧ್ಯತೆ ಇದೆ. ಇನ್ನು ಮಂಕಾಳು ವೈದ್ಯ ಅವರು ಕಳೆದ ಬಾರಿ ಸಚಿವ ಸಂಪುಟದಲ್ಲೂ ಕೂಡ ಇದ್ರು. ಇನ್ನು ಮಹಿಳಾ ಕೋಟದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸಚಿವ ಸ್ಥಾನ ಸಿಗುವ ನಿರೀಕ್ಷೆ ಇದೆ. ಅದರ ಜೊತೆಗೆ HC ಬಾಲಕೃಷ್ಣ ಅವರು ಒಕ್ಕಲಿಗ ಸಮುದಾಯದಿಂದ ಡಿ ಕೆ ಶಿವಕುಮಾರ್ ಅವರ ಕಟ್ಟರ್ ಬೆಂಬಲಿಗರು. ಇವರಿಷ್ಟು ಜನಕ್ಕೆ 15 ಜನಕ್ಕೆ
ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗಲಿದೆ ಎನ್ನುವಂತಹ ಮಾಹಿತಿ ಇದೆ. ಇನ್ನೂ 3 ಜನ ಹೆಸರು ಒಂದು ಅಂತಿಮವಾದಂತಹ ಲಿಸ್ಟಲ್ಲಿ ಬಹಿರಂಗ ಆಗಿಲ್ಲ. ಬಹುಶಃ 18 ಸ್ಥಾನಗಳನ್ನು ತುಂಬುವಂತ ನಿರೀಕ್ಷೆ ಇದೆ. ನಾನು ಇಲ್ಲಿವರೆಗೂ ಏನು ಹೆಸರುಗಳನ್ನ ಹೇಳಿದ್ನಲ್ಲ, ಇದೆಲ್ಲವೂ ಕೂಡ ಸಂಭವ್ಯರ ಪಟ್ಟಿ. 1 ಅಥವಾ 2 ಹೆಸರು ಆಚೆ ಈಚೆ ಆದ್ರೂ ಕೂಡ ಏನು ಆಶ್ಚರ್ಯ ಪಡಬೇಕಿಲ್ಲ. ಕಾಂಗ್ರೆಸ್ ಹೈಕಮಾಂಡ್ ಬಹಳ ಲೆಕ್ಕಾಚಾರ ಹಾಕಿ ಅಂತಂದ್ರೆ ನೋಡಿ, ಸಿದ್ದರಾಮಯ್ಯನವರ ಸಚಿವ ಸಂಪುಟದಲ್ಲಿ ಇದ್ದಂತ ಕೆಲವು ಸಚಿವರು ಮಾತ್ರ ಈ ಲಿಸ್ಟ್ ಅಲ್ಲಿ ಇರುವಂತದ್ದು. ಒಂದು 6 ರಿಂದ 7 ಸಚಿವರ ಹೆಸರು ಮಾತ್ರ ಇಲ್ಲಿ ಕಾಣಿಸ್ತಾ ಇರುವಂತದ್ದು. ಬಹುಶಃ ಹೊಸಬರಿಗೆ ಮಣೆ ಹಾಕಬೇಕು ಎನ್ನುವಂತಹ ಕಾಂಗ್ರೆಸ್ ನಾಯಕರ ಅಭಿಲಾಷ ಇಚ್ಛೆ ಏನಿತ್ತು ಅದನ್ನ ಮುಂದಿನ 2028ರ ಚುನಾವಣಾ ದೃಷ್ಟಿಯಿಂದ ಆ ನಿರ್ಧಾರವನ್ನು ತೆಗೆದುಕೊಂಡಿರುವಂತಹದ್ದು ಎನ್ನುವಂತ ಮಾಹಿತಿ ಅರ್ಥ ಇದೆ. ಇನ್ನು ಎರಡನೆಯದಾಗಿ 1892ರಲ್ಲಿ ಸ್ವಾಮಿ ವಿವೇಕಾನಂದ ಅವರು ಕರ್ನಾಟಕಕ್ಕೆ ಮೈಸೂರಿಗೆ ಬಂದಂತಹ ಒಂದು ಐತಿಹಾಸಿಕ ಘಟನೆಯನ್ನ ಸ್ಮರಿಸುವಂತಹ ಹಿನ್ನೆಲೆಯಲ್ಲಿ ಇವತ್ತು ಒಂದು ವಿವೇಕ ಸ್ಮಾರಕ 45 ಕೋಟಿ ವೆಚ್ಚದಲ್ಲಿ ಮೈಸೂರಿನಲ್ಲಿ ವಿವೇಕ ಸ್ಮಾರಕವನ್ನ ಉದ್ಘಾಟನೆ ಮಾಡಲಾಯಿತು. ಆ ಉದ್ಘಾಟನೆಯನ್ನ ದೇಶದ ಪ್ರಧಾನಿಗಳು ನರೇಂದ್ರ ಮೋದಿ ಅವರು ನೆರವೇರಿಸಿದರು. ಬಹುಶಃ ಪ್ರಧಾನಿಗಳು ಕೂಡ ಮಾತನಾಡುವಂತಹ ಸಂದರ್ಭದಲ್ಲಿ ಸ್ವಾಮಿ ವಿವೇಕಾನಂದರ ಯುವ ಜನತೆಯ ಮೇಲಿದ್ದಂತಹ ಯುವಪರ ಚಿಂತನೆ ಈಡೇರಬೇಕಾದ್ರೆ ಯುವಕರೆಲ್ಲರೂ ಕೂಡ ಒಟ್ಟಾಗಿ ಕೆಲಸ ಮಾಡಬೇಕು, ವಿಕಸಿತ ಭಾರತದ ಕುರಿತು ಯುವಕರ ಕುರಿತು ಮಾತನಾಡಿದ್ರು. ಇನ್ನು DCM DK ಶಿವಕುಮಾರ್ ಅವರು ಮಾತನಾಡ್ತಾ ಪ್ರಧಾನಿಗಳಿಗೆ ಕರ್ನಾಟಕವನ್ನ ರಕ್ಷಿಸಿ ನಮ್ಮ ಅಭಿವೃದ್ಧಿ, ಕರ್ನಾಟಕದ ಸರ್ವತೋಮುಖ ಅಭಿವೃದ್ಧಿಗೆ ಸಹಕಾರವನ್ನ ಕೊಡಿ ಅಂತ ಹೇಳ್ಬಿಟ್ಟು ಮನವಿ ಮಾಡಿಕೊಂಡ್ರು. DK ಶಿವಕುಮಾರ್ ಅವರು ತಮ್ಮ ಭಾಷಣದಲ್ಲಿ ಹೇಳಿದ್ದನ್ನ ಯಥಾವತ್ತು ಜಸ್ಟ್ ಹೇಳ್ಬಿಡ್ತೀನಿ. ಇಡೀ ದೇಶ ಕರ್ನಾಟಕ ನೋಡ್ತಾ ಇದೆ. ಕರ್ನಾಟಕ ಇಡೀ ದೇಶದ ಪ್ರಮುಖ ರಾಜ್ಯ. ಕರ್ನಾಟಕದ ವಾತಾವರಣ, ಸಂಸ್ಕೃತಿ ನೋಡಿ, ಇದು ಸಂಕಲ್ಪ ಭೂಮಿ. ನಾವು ನೀವು ಜೊತೆಯಾಗಿ ಸೇರಿ ಈ ಕರ್ನಾಟಕವನ್ನ ಬೆಳೆಸೋಣ. ಭಾರತ ಕರ್ನಾಟಕದ ಜೊತೆ ಅಭಿವೃದ್ಧಿಯಾಗಲಿ. ನಾವೆಲ್ಲ ಒಟ್ಟಾಗಿ ಸೇರಿ ಕೆಲಸ ಮಾಡೋಣ. ನಮಗೆ ನಿಮ್ಮ ಸಹಕಾರ ಬೇಕು. ವಿವೇಕಾನಂದರ ಚಿಂತನೆಗಳನ್ನು ಅಳವಡಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದೇನೆ. ವಿವೇಕಾನಂದರ ಆಲೋಚನೆಯಂತೆ ನವಯುಗದಂತೆ ಸರ್ಕಾರ ನಡೆಸುತ್ತೇನೆ. ಯುವ ಶಕ್ತಿ ಬಳಸಲು ಕಾರ್ಯಕ್ರಮ ರೂಪಿಸಿದ್ದೇನೆ. ಮೈಸೂರು ಇತಿಹಾಸ ವಿಶ್ವದ ಇತಿಹಾಸ. ವಿವೇಕಾನಂದರು ಮೈಸೂರಿನಿಂದ ನೇರವಾಗಿ ಚಿಕಾಗೋಗೆ ಹೋಗಿ ಐತಿಹಾಸಿಕ ಭಾಷಣ ಮಾಡಿದರು. ನಮ್ಮ ಸರ್ಕಾರ ವಿವೇಕಾನಂದರ ಕನಸುಗಳನ್ನು ಹೊಂದಿದೆ. ಗ್ರಾಮ ಪಂಚಾಯಿತಿ ಸೇರಿದಂತೆ ನಗರ ಪಂಚಾಯಿತಿ ಸೇರಿದಂತೆ ಅಲ್ಲಿ ಎಲ್ಲಾ ಕಡೆ ಯುವ ಪಡೆಗಳನ್ನ ಕಟ್ಟುವ ಸಂಕಲ್ಪ ಮಾಡಿದ್ದೇನೆ. ಈ ಆಶ್ರಮ ಕರ್ನಾಟಕದ ಆಸ್ತಿಯಲ್ಲ, ಇದು ದೇಶದ ಆಸ್ತಿಯಾಗಿದೆ. ಈ ಆಶ್ರಮದ ಪರವಾಗಿ ನಮ್ಮ ಸರ್ಕಾರ ನಿಂತಿದೆ ಎಂದರು. ವಿವೇಕ ಸ್ಮಾರಕ ಇಡೀ ದೇಶದ ಆಸ್ತಿ. ಇಡೀ ಸರ್ಕಾರ ರಾಮಕೃಷ್ಣ ಆಶ್ರಮದ ಪರ ನಿಲ್ಲುತ್ತದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ನನ್ನ ಭಾಗ್ಯ. ವಿವೇಕಾನಂದರ ತ್ಯಾಗ ನಮಗೆ ಸ್ಫೂರ್ತಿ. ಇದು ಮೈಸೂರಿನ ಐತಿಹಾಸಿಕ ಸಮಾರಂಭವಲ್ಲ, ದೇಶದ ಐತಿಹಾಸಿಕ ಸಮಾರಂಭ ಅಂತ ಹೇಳ್ಬಿಟ್ಟು ಅದನ್ನ ಬಣ್ಣಿಸಿದ್ರು. ಈ ಭಾಷಣದ ವೇಳೆ ಮೋದಿ ಅವರು ಕೂತಲ್ಲೇ DK ಶಿವಕುಮಾರ್ ಅವರನ್ನ ನೋಡುತ್ತಾ ಕೈ ಮುಗಿಯುತ್ತಾ 2 ಕೈಗಳನ್ನ ಜೋಡಿಸ್ತಾ ಒಂದು ಸ್ಮೈಲ್ ಅನ್ನ ಕೊಟ್ಟರು. ಒಂದು ಐತಿಹಾಸಿಕ ಘಟನೆಗೆ ಇವತ್ತು ಕರ್ನಾಟಕ ಸಾಕ್ಷಿ ಆಯಿತು ಅಂತ ಹೇಳ್ಬೋದು. ಏನು ಸ್ವಾಮಿ ವಿವೇಕಾನಂದರ ಒಂದು 45 ಕೋಟಿ ವೆಚ್ಚದಲ್ಲಿ ಅವರ ಸ್ಮಾರಕ ಅನಾವರಣ ಆಗಿದ್ದಂತಹದ್ದು ಇಡೀ ದೇಶ ಹೆಮ್ಮೆ ಪಡಬೇಕಾದಂಥ ವಿಷಯ. ಯಾಕೆ ಅಂತಂದ್ರೆ ಯುವ ಸಮುದಾಯದ ಪರವಾಗಿ ಯುವ ಸಮುದಾಯದ ಕೇಂದ್ರಿತ ಚಿಂತನೆಗಳನ್ನ ಬಿತ್ತುವಲ್ಲಿ ಸ್ವಾಮಿ ವಿವೇಕಾನಂದರ ಪಾತ್ರ ದೊಡ್ಡದಿತ್ತು. ಆ ಒಂದು ದೃಷ್ಟಿಯಿಂದ ಅವರು ಕರ್ನಾಟಕಕ್ಕೆ ಬಂದಿದ್ದನ್ನು ಸ್ಮರಿಸುವಂತಹ ಒಂದು ದೃಷ್ಟಿಯಿಂದ ಈ ಒಂದು ಸ್ಮಾರಕ ನಿರ್ಮಾಣ ಆಗಿರುವಂಥದ್ದು. ಇನ್ನು ಮುಂದಿನ ಸುದ್ದಿ, ಎಥೆನಾಲ್ ಮಿಶ್ರಣ ಪೆಟ್ರೋಲ್ಗೆ ದೇಶದಲ್ಲಿ ಒಂದಷ್ಟು ಪರ ವಿರೋಧ ವ್ಯಕ್ತ ಆಗ್ತಾ ಇದೆ. ಸೋಷಿಯಲ್ ಮೀಡಿಯಾ ಆಂದೋಲನ ಕೂಡ, ಅಭಿಯಾನ ಕೂಡ ನಡೀತು. ಎಥೆನಾಲ್ ಮಿಶ್ರಣ ಅಂತಂದ್ರೆ E20 ನಮ್ಮ ಭಾರತದಲ್ಲಿ ಸದ್ಯ ಬಳಕೆಯಲ್ಲಿರುವಂಥದ್ದು. 20% ಸ್ವದೇಶಿ ಇಂಧನ ಎಥೆನಾಲ್ ಅಂತಂದ್ರೆ ಸಿರಿಧಾನ್ಯಗಳಿಂದ ರಚಿತವಾದ ಸ್ವದೇಶಿ ತೈಲ. ಅದರ ಜೊತೆಗೆ ಇನ್ನು 80% ಪೆಟ್ರೋಲ್, ಅಲ್ಲಿಗೆ 100% ಆಯಿತು. 80+20 ಮಾದರಿಯಲ್ಲಿ E20 ಪೆಟ್ರೋಲ್ ಅನ್ನು ಭಾರತ ಸರ್ಕಾರ ಕೊಡಲಿಕ್ಕೆ ನಿರ್ಧರಿಸಿದೆ. ಇದಕ್ಕೆ ಸೋಷಿಯಲ್ ಮೀಡಿಯಾದಲ್ಲೂ ಮತ್ತು ಅನೇಕರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಎಲ್ಲ ವಿರೋಧಗಳಿಗೆ ಕೇಂದ್ರ ಪೆಟ್ರೋಲಿಯಂ ಸಚಿವಾಲಯ ಇವತ್ತು ಒಂದು ಸ್ಪಷ್ಟನೆಯನ್ನ ಕೊಡ್ತು. ಪ್ರತಿ ಬ್ಯಾರೆಲ್ಗೆ $135 ಇರುವಂತಹ ತೈಲದ ಬೆಲೆ ಇರುವಂತಹ ಈ ಸಮಯದಲ್ಲಿ ಒಂದು ವೇಳೆ ಏನಾದರೂ ಎಥೆನಾಲ್ ಅನ್ನ ನಾವು
ಮಿಶ್ರಣ ಮಾಡದೆ ಹೋಗಿದ್ದರೆ ಪೆಟ್ರೋಲ್ನ ಬೆಲೆ ₹125 ಇರ್ತಾ ಇತ್ತು ಎನ್ನುವಂಥದ್ದು ಸಚಿವಾಲಯದ ಉತ್ತರ. ಸಚಿವಾಲಯ ಏನು ಹೇಳ್ತು ಅನ್ನೋದನ್ನ ನಾನು ಯಥಾವತ್ ಜಿಸ್ಟ್ ಹೇಳ್ಬಿಡ್ತೀನಿ. ಪೆಟ್ರೋಲ್ಗೆ ಎಥನಾಲ್ ಮಿಶ್ರಣ ಮಾಡದೇ ಇದ್ದರೆ ಜಾಗತಿಕ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಬ್ಯಾರೆಲ್ಗೆ $135 ಏರಿದ್ದ ಸಂದರ್ಭದಲ್ಲಿ ದೆಹಲಿಯಲ್ಲಿ ಪೆಟ್ರೋಲ್ ದರವು ಲೀಟರ್ಗೆ ಸುಮಾರು ₹125 ತಲುಪುತ್ತಿತ್ತು. ಸರ್ಕಾರದ ಎಥೆನಾಲ್ ಮಿಶ್ರಣ ಕಾರ್ಯಕ್ರಮವನ್ನು ಸಮರ್ಥಿಸಿಕೊಂಡಿರತಕ್ಕಂಥ ಸಚಿವಾಲಯ ದೇಶೀಯವಾಗಿ ಪೂರ್ವ ನಿಗದಿತ ದರದಲ್ಲಿ ಖರೀದಿಸಿದ ಎಥೆನಾಲ್ ಅನ್ನು ಪೆಟ್ರೋಲ್ನಲ್ಲಿ ₹20 ಮಿಶ್ರಣ ಮಾಡಿದ್ದರಿಂದ ಗ್ರಾಹಕರು ಪ್ರತಿ ಲೀಟರ್ಗೆ ₹94.77 ದರದಲ್ಲೇ ಪೆಟ್ರೋಲ್ ಖರೀದಿಸಲು ಸಾಧ್ಯ ಆಯಿತು ಅಂತ ಹೇಳ್ಬಿಟ್ಟು ತಿಳಿಸಿದೆ. ಸಚಿವಾಲಯದ ಪ್ರಕಾರ ಜಾಗತಿಕ ಕಚ್ಚಾ ತೈಲದ ಬೆಲೆ ಏರಿಕೆಯಿಂದ ಉಂಟಾಗಬಹುದಾದಂತಹ ಭಾರಿ ಹೊರೆಗಳಿಂದ ಹಣದುಬ್ಬರದಿಂದ ಪಾರು ಮಾಡಿಕೊಳ್ಳಲಿಕ್ಕೆ ಏನು ತೈಲವನ್ನು ಆಮದು ಮಾಡಿಕೊಳ್ಳಲಿಕ್ಕೆ ವಿದೇಶಗಳತ್ತ ಕೈ ಚಾಚಿರುವ ನಾವು ವಿದೇಶಕ್ಕೆ ನಮ್ಮ ಸಂಪತ್ತು ಹರಿದು ಹೋಗ್ತಿರುವುದನ್ನ ತಡೆಯಲಿಕ್ಕೆ ಈ ಒಂದು ನಿರ್ಧಾರವನ್ನ ಮಾಡಲಾಗಿದೆ. ಪ್ರತಿ ಲೀಟರ್ಗೆ ₹30 ಉಳಿತಾಯ ಆಗಿದೆ ಎನ್ನುವಂಥದ್ದು ಕೇಂದ್ರ ಸಚಿವಾಲಯದ ಉತ್ತರ. ಅದರ ಇದೇ ವೇಳೆ ಬಡವರಿಗಾಗಿ ಮೀಸಲಿಟ್ಟ ಆಹಾರ ಧಾನ್ಯಗಳನ್ನು ಎಥೆನಾಲ್ ಉತ್ಪಾದನೆಗೆ ಬಳಸಲಾಗುತ್ತಿದೆ ಅಥವಾ ಭಾರತೀಯರ ಆಹಾರ ನಿಗಮ FCIದ ಸಬ್ಸಿಡಿ ಏನಿದೆ ಈ ಅಕ್ಕಿಯನ್ನ ಈ ಯೋಜನೆಗೆ ಬಳಸಲಾಗ್ತಾ ಇದೆ ಎನ್ನುವಂತ ಒಂದು ಆರೋಪ ಏನಿತ್ತು ಆರೋಪವನ್ನ ಸಚಿವಾಲಯ ಸಂಪೂರ್ಣವಾಗಿ ತಳ್ಳಿ ಹಾಕಿರುವಂತಹದ್ದು. ಬಹುಶಃ ಸರ್ಕಾರ 100% ಎಥೆನಾಲ್ ಇದಕ್ಕೂ ಕೂಡ ಚಿಂತನೆ ಮಾಡ್ತಾ ಇದೆ. ಮುಂದಿನ ದಿನಗಳಲ್ಲಿ E30, E40, E85, E100ಗೂ ಕೂಡ ಚಿಂತನೆ ನಡೆಸ್ತಾ ಇದೆ. ಯಾಕೆ ಅಂತಂದ್ರೆ ವಿದೇಶಗಳತ್ತ ಏನು ಹರಿದೋಗ್ತಾ ಇದೆ ತೈಲದ ವಿಚಾರವಾಗಿ ನಮ್ಮ ದೇಶದ ಹಣ, ಅದನ್ನ ತಗ್ಗಿಸಬೇಕು, ಆ ಹಣದುಬ್ಬರವನ್ನ ತಗ್ಗಿಸಬೇಕು. ಅದನ್ನ ತಗ್ಗಿಸಿದ್ರೆ ಮೂಲ ಸೌಕರ್ಯಗಳ ಅಭಿವೃದ್ಧಿಗೆ ಹೆಚ್ಚು ಒತ್ತು ಕೊಡಲಿಕ್ಕೆ ಆಗುತ್ತೆ, ಆ ಹಣವನ್ನ ಇಲ್ಲಿ ಬಳಸ್ಕೋಬಹುದು ಎನ್ನುವಂಥ ಒಂದು ಯೋಚನೆ ಇದೆ. ಬಹುಶಃ ಕೇಂದ್ರ ಸರ್ಕಾರ ನಿತಿನ್ ಗಡ್ಕರಿ ಅವರು ಈಗಾಗಲೇ ಹೇಳಿದಂತೆ ಸಚಿವ ನಿತಿನ್ ಗಡ್ಕರಿ ಅವರು ಹೇಳಿದಂತೆ E100ಗೂ ಕೂಡ ಚಿಂತನೆ ನಡೆಸಲಾಗ್ತಾ ಇದೆ. ಬಹುಶಃ ಕೆಲವು ದಿನಗಳಲ್ಲಿ ಎಥೆನಾಲ್ ಆಧಾರಿತ ವಾಹನಗಳ ಎಂಜಿನ್ಗಳನ್ನು ಕೂಡ ಸಿದ್ಧಪಡಿಸುವಂತಹ ಸಾಧ್ಯತೆ ಇದೆ. ಅದರ ಪೂರ್ವ ರೂಪುರೇಷೆಗಳೇನಾಗಬೇಕು ಆ ಎಲ್ಲ ಕೆಲಸಗಳು ಕೂಡ ಆಗ್ತಾ ಇರುವಂತದ್ದು. ಇದರೊಂದಿಗೆ ಇವತ್ತಿನ ಅಪ್ಡೇಟ್ ಮುಗಿಸ್ತಾ ಇದ್ದೇನೆ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಮಾರ್ಟ್ ಟಿವಿ.